ನಮಸ್ಕಾರ ಎಲ್ಲರಿಗೂ. ಮಹಾಶಿವರಾತ್ರಿ ನಿಮಿತ್ತ ಒಂದು ಪರಿಹಾರವನ್ನ ಕೊಡ್ತಾ ಇದ್ದೀನಿ. ಬರೋ 15ನೇ ತಾರೀಕು ಶಿವರಾತ್ರಿ ಇದೆ. ಅವತ್ತಿನ ದಿನ ಯಾವ ರೀತಿ ಲಿಂಗದ ಮೇಲೆ ಪೂಜೆ ಮತ್ತು ಅಭಿಷೇಕವನ್ನ ಮಾಡಬೇಕು, ಮತ್ತೆ ಮಂತ್ರವನ್ನ ಪಠಿಸಬೇಕಾದ್ರೆ ಯಾವ ಟೈಮ್ನಲ್ಲಿ ಪಠಿಸಬೇಕು, ಅದರಿಂದ ಏನೆಲ್ಲ ಬೆನಿಫಿಟ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಾವು ಅವತ್ತಿನ ದಿನ ಅಂದ್ರೆ ಶಿವರಾತ್ರಿ ದಿನ, ಮಹಾಶಿವರಾತ್ರಿ ದಿನ 15ನೇ ತಾರೀಕು ಸಂಡೇ ಬರುತ್ತೆ. ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಬಿಟ್ಟು ಆ ಶಿವನ ಆರಾಧನೆಯನ್ನ ಮಾಡ್ಬೇಕನ್ನೋದು ಬರುತ್ತೆ. ಮನೆಯಲ್ಲಿ ಲಿಂಗ ಇದ್ರೆ ಮನೆಯಲ್ಲಿ ಪೂಜೆ ಮಾಡಿ, ಇಲ್ಲದೆ ಇದ್ದಾಗ ನೀವು ಆಚೆ ಹೋಗ್ಬಿಟ್ಟು ಶಿವಾಲಯ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ, ಒಂದ್ ವೇಳೆ ಅನುಕೂಲ ಆಗದಿದ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ಲಿಂಗದ ದರ್ಶನವನ್ನ ತಗೊಂಡು 5 ಅಥವಾ 11 ಪ್ರದಕ್ಷಿಣೆಗಳನ್ನ ಸಂಕಲ್ಪದೊಂದಿಗೆ ನೀವು ಹಾಕಿ ಬರಬೇಕಾಗತ್ತೆ. ಅವತ್ತಿನ ದಿನ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾದದ್ದು ಫಾಸ್ಟಿಂಗ್. ಅಂದ್ರೆ ಉಳಿದೆಲ್ಲ ಟೈಮ್ದಲ್ಲಿ ನಾವು ಉಪವಾಸ ಮಾಡದೇ ಇದ್ರು ಕೂಡ ಈ ಮಹಾಶಿವರಾತ್ರಿ ದಿನ ಸಾಕ್ಷಾತ್ ಆ ಭಗವಂತ ಶಿವನೇ ಈ ಭೂಲೋಕಕ್ಕೆ ಬಂದಿರ್ತಾನೆ ಅನ್ನೋದು ಪುರಾಣ ಕಥೆಗಳಲ್ಲಿ ಉಲ್ಲೇಖ ಇದೆ ಅದರದ್ದು. ಮತ್ತೆ ಅವತ್ತಿನ ದಿನ ಈ ಯೂನಿವರ್ಸ್ದಲ್ಲಿ ಎನರ್ಜಿ ತುಂಬಾನೇ ಒಳ್ಳೆ ಎನರ್ಜಿ ನಮಗೆ ಸಿಗತ್ತೆ. ತುಂಬಾ ಪವರ್ಫುಲ್ ಆದಂತ ಎನರ್ಜಿಯನ್ನ ನಾವು ಪಡ್ಕೋತಾ ಇರ್ತೀವಿ. ಆವತ್ತಿನ ದಿನ ನಾವು ಯಾವ ವಿಷಯಗಳನ್ನ ಹೇಳಿದ್ರು ಕೂಡ, ಎಂಥದ್ದು ನಮಗೆ ಸಮಸ್ಯೆ ಇದ್ರು ಕೂಡ ಆ ಸಮಸ್ಯೆಗೆ ಕ್ಲಿಯರ್ ಆಗ್ಲಿಕ್ಕೆ ಆ ಶಿವನ ಆರಾಧನೆ ಪೂಜೆಯನ್ನ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗತ್ತೆ. ಏನ್ ಮಾಡ್ಬೇಕಂದ್ರೆ ಅವತ್ತಿನ ದಿನ ಉಪವಾಸವನ್ನ ಮಾಡ್ಬೇಕು. ಅಂದ್ರೆ ಹಾಲು, ಹಣ್ಣು, ಹಂಪಲುಗಳನ್ನ ನೀವು ಸೇವಿಸ್ಬಿಟ್ಟು ಅವತ್ತಿನ ದಿನ ಫಾಸ್ಟಿಂಗ್ ಮಾಡಿ, ಅದಾದ ನಂತರ ಮನೆಯಲ್ಲಿ ಇರುವಂತಹ ಲಿಂಗವನ್ನ ಅಥವಾ ಮಹಾದೇವನ ಈ ರೀತಿ ಇರುವಂತ ಒಂದು ಮಹಾದೇವನ ಪಿಂಡಿ ಅಂತ ಹೇಳ್ತೀವಿ ನಾವು. ಮಹಾದೇವನ ಈ ಒಂದು ಲಿಂಗವನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಆರಾಧನೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಬರುವಂತದ್ದು ನಮಗೆ ಹಿತ್ತಾಳೆಯಲ್ಲಿ ಕೂಡ ಲಿಂಗ ಸಿಗತ್ತೆ, ತಾಮ್ರದಲ್ಲಿ ಕೂಡ ಸಿಗತ್ತೆ. ಅದಷ್ಟು ಜನರ ಮನೆಯಲ್ಲಿ ಬೆಳ್ಳಿ ಲಿಂಗ ಕೂಡ ಇರುವಂತದ್ದನ್ನ ನಾವು ನೋಡ್ತೀವಿ. ನಿಮ್ಮ ಮನೆಯಲ್ಲಿ ಈ ರೀತಿ ಇದ್ರು ಕೂಡ ಇದನ್ನ ಮಾಡ್ಕೊಳ್ಳಿ. ಅಥವಾ ಪಂಚಮೂಲಭೂತಗಳಿಂದ ಮಾಡಿದಂತ ಒಂದು ಲಿಂಗ ಕೂಡ ಬರುತ್ತೆ. ಆ ಲಿಂಗವನ್ನ ಕೂಡ ನಾವು ಪೂಜೆಯನ್ನ ಮಾಡಬಹುದು. ಏನಾಗುತ್ತೆ ಅಂದ್ರೆ ಮನೆಯಲ್ಲಿರುವಂತ ಲಿಂಗವನ್ನ ಮಾಡ್ಕೊಳ್ಳೋದು ಪೂಜೆ ಒಳ್ಳೇದು. ಅದ್ರ ಜೊತೆಗೆ ನಾವು ಇಲ್ಲಿ ತೋರಿಸಿರುವಂತಹ ಪಾದರಸ ಲಿಂಗ ಅಂತ ನಾನು ಹೇಳ್ತೀನಿ. ಇದನ್ನ ಇಲ್ಲಿ ನೋಡಿ, ಈ ಪಾದರಸ ಲಿಂಗವನ್ನ ಆವತ್ತಿನ ದಿನ ನಿಮಗೆ ಏನಾದ್ರೂ ಸಿಕ್ಬಿಟ್ಟು ಇದನ್ನ ಮನೆಗೆ ತಂದು ನೀವು ಪೂಜೆಯನ್ನ ಮಾಡಿದ್ರೆ ನಿಮ್ಮಲ್ಲಿ ಇರುವಂತಹ ಎಲ್ಲಾ ದೋಷಗಳು ಕೂಡ ಕ್ಲಿಯರ್ ಆಗಿಬಿಟ್ಟು ನಿಮಗೆ ತುಂಬಾ ಅದ್ಭುತವಾದಂತ ಫಲಗಳನ್ನ ಕೊಡುವಂತಹ ಈ ಲಿಂಗ ಬರುತ್ತೆ. ಈ ಪಾದರಸ ಲಿಂಗದಿಂದ ಆಗುವಂತ ಬೆನಿಫಿಟ್ಸ್ ಏನಂದ್ರೆ, ಫಸ್ಟ್ ಆಫ್ ಆಲ್ ವಾಸ್ತು ದೋಷ ಏನಿದೆಯಲ್ಲ ಅದು ಕ್ಲಿಯರ್ ಆಗತ್ತೆ. ಜೊತೆಗೆ ನಮ್ಮ ಪೂರ್ವ ಜನ್ಮದಲ್ಲಿ ಆದಂತಹ ನಮ್ಮಿಂದ ದುಷ್ಕರ್ಮಗಳಿರಬಹುದು, ಸಂಚಿತ ಪಾಪ ಕರ್ಮಗಳಂತ ಹೇಳ್ತೀವಿ ನಾವು, ಗೋ ಹತ್ಯಾ ದೋಷ ಇರಬಹುದು, ಬ್ರಹ್ಮ ಹತ್ಯಾ ದೋಷ ಇರಬಹುದು, ಪಿತೃಗಳಿಗೆ ನಮ್ಮಿಂದ ಆದಂತಹ ಒಂದಷ್ಟು ತೊಂದರೆಗಳಿರ್ಬೋದು, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಈ ರೀತಿ ಬರುವಂತಹ ಪಾದರಸ ಲಿಂಗವನ್ನ ನಮ್ಮ ಮನೆಯಲ್ಲಿ ಆವತ್ತಿನ ದಿನ ತಂದ್ಬಿಟ್ಟು ನಾವು ಪೂಜೆ ಅಭಿಷೇಕವನ್ನ ಮಾಡಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ, ಒಂದು ತಟ್ಟೆಯಲ್ಲಿ ಲಿಂಗವನ್ನ ನಾವು ಫಸ್ಟ್ಗೆ ಇರಿಸ್ಬೇಕು. ಇದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಜಲಾಭಿಷೇಕವನ್ನ ಮಾಡಿಸ್ಬೇಕಾಗತ್ತೆ. ಈ ಲಿಂಗದ ಮೇಲೆ ಜಲಾಭಿಷೇಕವನ್ನ ಮಾಡಿ ಅದ್ರ ಮೇಲೆ ನಾವು ಮತ್ತೆ ಹಸಿ ಹಾಲು, ಕರಿ ಎಳ್ಳು, ಸ್ವಲ್ಪ ನೀರು, ಸ್ವಲ್ಪ ಸಕ್ಕರೆಯನ್ನ ಸೇರಿಸ್ಬಿಟ್ಟು ಒಂದು ಲೋಟಕ್ಕೆ ಹಾಕಿ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಲಿಂಗದ ಮೇಲೆ ಅಭಿಷೇಕವನ್ನ ಮಾಡ್ತೀವಿ. ಅಭಿಷೇಕವನ್ನ ಮಾಡಬೇಕಾದ್ರೆ ಸಂಕಲ್ಪದಿಂದ, ಶುದ್ಧ ಮನಸ್ಸಿನಿಂದ ಆ ಮಹಾದೇವ ಶಂಕರ ಶಿವನನ್ನ ನೆನೆಸ್ಕೊಂಡು ನಮಗೆ ಬರುವಂತಹ ಎಲ್ಲ ಸಂಕಟಗಳು ದೂರ ಆಗಲಿ, ಎಲ್ಲ ರೀತಿಯಿಂದ ನನ್ನ ಲೈಫ್ದಲ್ಲಿ ಖುಷಿಯ ಬರಲಿ, ನನಗೇನು ಸಿಗಬೇಕಾದದ್ದೆಲ್ಲ ಸಿಗಲಿ, ನಿಮಗೇನು ಸಿಗಬೇಕಾಗಿದೆ ಅದೆಲ್ಲ ನನಗೆ ಸಿಗಲಿ ಅಂತ ತಿಳ್ಕೊಂಡು ಈ ರೀತಿ ಸಂಕಲ್ಪದೊಂದಿಗೆ ಒಂದು ಮಂತ್ರವನ್ನ ಪಠಿಸಬೇಕಾಗತ್ತೆ. ಆ ಮಂತ್ರ ಬರುತ್ತೆ ಪಂಚಾಕ್ಷರಿ ಮಹಾಮಂತ್ರ. ಆ ಮಂತ್ರವನ್ನ ಯೂನಿವರ್ಸಲ್ ಮಂತ್ರ, ಯೂನಿವರ್ಸಲ್ ರಿವರ್ಸ್ ಮಂತ್ರ ಅಂತ ತಿಳ್ಕೊಂಡು ನಾವು ಅದನ್ನ ಹೇಳ್ತೀವಿ. ಆ ಮಂತ್ರವನ್ನ ನಾವು ಲಿಂಗದ ಎದುರಿಗೆ ಇದನ್ನ ಅಭಿಷೇಕ ಆದ ನಂತರ ಈ ತಟ್ಟೆಯಿಂದ ತೆಗೆದು ಮತ್ತೊಂದು ತಟ್ಟೆಯಲ್ಲಿ ಅಥವಾ ದೇವರ ಒಂದು ಜಾಗ ಬರುತ್ತಲ್ಲ, ದೇವರ ರೂಮ್, ಪೂಜಾ ರೂಮು, ಅಲ್ಲಿ ನೀವು ಇಟ್ಬಿಟ್ಟು ಒಂದು ಬಿಳಿ ಹೂವು, ವಿಭೂತಿ, ಅರಿಶಿನ, ಕುಂಕುಮವನ್ನ ಹಾಕಿ ಮಂತ್ರವನ್ನ ಪಠಿಸಬೇಕಾಗತ್ತೆ. ಮಂತ್ರ ಬರುತ್ತೆ ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಓಂ ನಮಃ ಶಿವಾಯ, ಶಿವಾಯ ನಮ ಓಂ.
ಈ ರೀತಿ 108 ಬಾರಿ ಮಂತ್ರವನ್ನ ಹೇಳ್ಕೋಬೇಕು. ಪೂಜೆ ಮಾಡುವಂತ ಟೈಮ್ ಬಿಟ್ಟು ಬೆಳಿಗ್ಗೆ 6ರಿಂದ ಬೆಳಿಗ್ಗೆ 8 ಗಂಟೆವರೆಗೆ, ಅಂದ್ರೆ 2 ಅವರ್ಸ್ ಟೈಮ್ದಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಮಧ್ಯಾಹ್ನ ಮಾಡುವರು, ಮಧ್ಯಾಹ್ನ ಪೂಜೆ ಮಾಡಬೇಕಾದ್ರೆ 12ರಿಂದ 1 ಗಂಟೆ ಟೈಮ್ದಲ್ಲಿ ಮಾಡ್ಕೊಳ್ಳಿ. ಮತ್ತೆ ಸಾಯಂಕಾಲ ಮಾಡುವಂಥವ್ರು ಸಾಯಂಕಾಲ 6ರಿಂದ 8 ಗಂಟೆ ಟೈಮ್ದಲ್ಲಿ ಈ ಶಿವನ ಪೂಜೆ ಸಂಕಲ್ಪದಿಂದ ಆರಾಧನೆಯನ್ನ ಮಾಡಿದರೆ ಹೆಲ್ತ್, ವೆಲ್ತ್, ಪ್ರಾಸ್ಪಾರಿಟಿ, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖ ಶಾಂತಿ ಸಿಕ್ಬಿಟ್ಟು ಖುಷಿಯಿಂದ ಇರ್ತೀರಾ ಅಂತ ಹೇಳ್ತೀನಿ. ನಿಮ್ಮ ಎಲ್ಲ ಆಶಾ ಆಕಾಂಕ್ಷೆಗಳು ಪೂರ್ಣ ಆಗಲಿಕ್ಕೆ ಈ ಒಂದು ಲಿಂಗ ಪೂಜೆಯೇ ನಿಮಗೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ವರ್ಷದೊಳಗೆ ನಿಮಗೆ ಒಳ್ಳೆಯ ಫಲ ಸಿಕ್ಬಿಟ್ಟು ಎಲ್ಲ ರೀತಿಯಿಂದ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹ್ಯಾಪಿ ಮಹಾಶಿವರಾತ್ರಿ.